ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ನನ್ ತಮ್ಮಯ್ಯ ಚೆಕ್ ಮಾಡಿದಾನೆ ಅಂದ್ಮೇಲೆ ಎಲ್ಲ ಸರಿಯಾಗಿ ಇರ್ತದೆ. ಅಕ್ಕ ದೊಡ್ಡ ಬಾವ ಉಣ್ಣಕ್ಕೆ ಹೊಟ್ಟೆ ಹಸಿ ಎತ್ತಿದ ಹೋಗಿ ಉಣ್ಣಕ್ಕೆ ಅಂತ ತಗೊಂಬ ಹೋಗ್. ಕೂರ್ಸು 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 ದೊಡ್ಡ ಬಾವ ಬಾ ಕೂತ್ಕೋ. ಯಾಕೆ ಉಣ್ಣಕ್ಕೆ ಉಣ್ಣಕ್ಕ ಊಟ ನಿನಗೆ ನಿನಗೆ ಮಾಡಿಸಿರೋದಕ್ಕ ಉಣ್ಣಬೇಕು ಕೂತ್ಕೋ ಸರಿಯಾಗಿ. ಬಾವಾಯ್ ಹಾ ದೊಡ್ಡಲೆ ಹಾ ಬಾವಾ ರೈಸ್ ಬೇಡ ಚಿಕನ್ ಹಾಕಿ. ಯಾಕೆ? ಹೊರಗೆ ಬಿಟ್ಟಿ ಸಿಗಲ್ವಲ್ಲ. ಬಾವ ತಿನ್ನಕ್ಕಿಂತ ಮುಂಚೆ ಈ ಕಾಗ್ದಕ್ಕೊಂದು ಸೈನ್ ಹಾಕ್ ಬಾವ. ಯಾಕೆ ಊಟ ಮಾಡ್ತಿದ್ದೀನಿ ಅಂತ ಪ್ರೂಫ್ಗ? ಅದು ನಂಗೆ ಸಿಗ್ನೇಚರ್ ಬರಲ್ಲ. ಮತ್ತೆ ನಮ್ ತಾವು ಇಂಕಿಲ್ಲ ಮತ್ತೆ ಅಕ್ಕ ಸಖತ್ತಾಗಿದೆ. ಓ ಬಾವ ಬರೀ ಲೆಗ್ ಪೀಸ್ ತಿಂತಿದ್ದೆಲ್ಲ ಅನ್ನನ ವಸಿ ಉಣ್ಣು. ಊಟ ಬೇಡ. ಊಟ ತಿಂದ್ರೆ ಚಿಕನ್ ತಿನ್ನಕ್ಕಾಗಲ್ಲ. ಬಾವ ತಗ ಬೀಡ ಬೀಡ ತಿನ್ನು. ತಗ ಬೀಡ. ಊಟ ಸಖತ್ತಾಗಿದೆ. ಈ ಅಡುಗೆ ಮಾಡಿದವರ ಕೈಗೆ ಬಳೆ ಹಾಕ್ಬೇಕಾ? ಅಲ್ಲ ಒಂದ್ ಮುತ್ತು ಕೊಡ್ಬೇಕು. ಬಾಬಾ ಸಿಗ್ನೇಚರ್ ಹಾಕಿದ್ದೀನಿ. ಬೇರೆ ಏನು ಇಲ್ವಾ? ಏನ್ ಬೇಕು ಕೇಳ ಬಾಬಾ. ಚಿನ್ನ ಬೇಕಂದೆ. ಚಿನ್ನ ಕೊಡಕ ಬಾವಾ ಬಳೆ ತಗೋ. ಬಳೆ ಬಿಟ್ಕೊಡಕ. ಉಂಗುರ ಸೀರೆ ಅಲ್ಲ ಒಳಗಿರೋ ಹಳೆ ಬಟ್ಟೆ ಸೀರೆ ಕೇಳಿದೆ. ಹಂಗೆ ಹೇಳ. ಸರಿ ಸರಿ. ಯಾಕಪ್ಪ? ನಮ್ ಚಿಕ್ಕ ಬಾವ ಇದ್ದಿದ್ರ ಖಾಲಿ ಚೆಕ್ಗೆ ಸೈನ್ ಹಾಕಿ ಕೊಡುವ. ಅಯ್ಯೋ ಚೆಕ್ಕೆಲ್ಲ ಬೇಡ, ನನ್ನ ಹತ್ರ ಅಕೌಂಟ್ ಇಲ್ಲ. ಕ್ಯಾಶ್ ಕೊಡಿ. ಅಕ್ಕ ಕ್ಯಾಶ್ ಇದೆ ತಗೊಂಬ ಹೋಗು. ಇಲ್ಲಾಂದ್ರೆ ಒಡವೆನ ಬಿಚ್ಕೆ ತಗೊಂಬ. ಬಾವ ಮತ್ತೆ ಮನೆ ಕಡೆ ಚೆನ್ನಾಗಿದಾರ? ಚೆನ್ನಾಗಿದ್ದಾರೆ. ದೊಡ್ಡಕ್ಕ ಎಲ್ಲ ಚೆನ್ನಾಗಿದಾರ? ದೊಡ್ಡಕ್ಕ ನಂತರನೇ ಭಿಕ್ಷೆ ಬೇಡದೆ. ಅಮ್ಮ ತಾಯೇ. ಹೌದಾ ಸರಿ ಕಣಕ. ಬಾವಾ ಈಗ ಎಲ್ಲ ಒಡವೆನು ಕೊಟ್ಟಿವ್ನಿ. ಸರಿ ನಾನಿನ್ನು ಬರ್ಲಾ? ಈಗ ತಾನೇ ಊಟ ಮಾಡಿರಿ, ಸ್ವಲ್ಪ ರೆಸ್ಟ್ ಮಾಡಿ. ನೈಟ್ ಇದು ಊಟ ರೆಡಿ ಮಾಡ್ತೀರಾ? ಅಲ್ಲ ಕಣ್ಲ ನಿಮ್ ಬಾವ ಮೆತ್ಗೆ ದೊಡ್ಡ ಬಾವ ಒಳಕ್ ಹೋಗೋಣ ಡಿಸ್ಟರ್ಬ್ ಆಯ್ತದೆ. ಅಕ್ಕ ನಾ ಮಾಡಿರೋ ಕೆಲಸ ನೋಡಿದ್ರೆ ನನ್ ದೊಡ್ಡ ಬಾವ ನನ್ಗೆ ಅರ್ಧ ಆಸ್ತಿನೇ ಬರ್ಕೊಡ್ತಾನಲ್ವಾ? ಕಿಲಾಡಿ ತಮ್ಮ ಕಣ್ಲ ನೀನು. 7ವರೆಗೆ ತುಟಿ ಒಣಗತ್ತೆ ಏನು ಮಾಡೋಣ? ಹಾಳು ಎಣ್ಣೆ ಚಟ ಬಿಡಬೇಕು, ಕಮ್ಮಿ ಕುಡಿಯೋಣ. ದೊಡ್ಡವ ನಾ ಮಾಡಿರೋ ಕೆಲಸ ಹೇಳಿದ್ರೆ ನೀನ್ ನನ್ನ ತಪ್ಕೊಂಡು ಲಚ್ಕ ಪಚ್ಕ ಅಂತ ಮುತ್ಕೊಡ್ತೇಕನ. ಅಂತ ಕಿತ್ತೋದ್ ಕೆಲಸ ಏನೋ ಮಾಡಿದೆ ನೀನು? ನಿಮ್ ದೊಡ್ಡ ಬಾವನ್ ಕಂಡಿರ್ತೀವ್ನಿ. ನಮ್ಮ ಅಣ್ಣ ಏನು ಉದ್ರೋಗಿರೋ ಮೂಗ್ ಬಟ್ಟ ಪರ್ಕೆ ತಗೊಂಡ್ ಗುಡ್ಸ್ ತಕ್ಷಣ ಸಿಕ್ಬಿಡಕ್ಕೆ. ನೋಡ್ಬೇಕಾರೆ ಕಾಗ್ದಕ್ಕ ಎಬ್ಬೆಟ್ ಹೊತ್ಸಿವ್ನಿ. ನಿಜವಾಗ್ಲೂ ಹುಡುಕ್ಬಿಟ್ಟ? ಮೂಕ ಬಾವ ನೀನೇ ಹೇಳ್ದಲ್ಲ, ಹೆಸರು ಗೋವಿಂದ, ಕುಂಗುರು ಕೂದ್ಲು, ಕಾಲ್ ಕೆಳಗ್ ಕ್ರಾಕು, ಕಿವಿ ಕೆಳಗ್ ಮಚ್ಚೆ ಎಲ್ಲ ಕರೆಕ್ಟ್ ಆಗದ. ಇವಾಗ ನಮ್ಮ ಅಣ್ಣ ಎಲ್ಲಿ? ಅಲ್ಲಿ. ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ ನೀನವಾಳು ಎಂದು. ಅಣ್ಣ ಮೈ ಬ್ರೋ. ಯಾರದು? ನಾನೇ. ನೀನು ನಿಮ್ಮಿಬ್ರಿಗೂ ಮೊದ್ಲೇ ಪರಿಚಯ ಇದೆಯಾ? ಯಾಕ ಅಣ್ಣ ತಮ್ಮ ಅಂದ್ರೆ ಒಬ್ರಿಗೊಬ್ರು ಪರಿಚಯ ಇರಕ್ಕಿಲ್ವಾ? ಯಾವಲ್ಲ ಅಣ್ಣ ನನ್ಗೆ? ನೀನೇ ಹೇಳಿಲ್ವಾ? ಬಾವ ದೊಡ್ಡ ಬಾವ ಇಲ್ಲಿ ಹೆಸರೇನು? ಗೋವಿಂದ್. ಗೋವಿಂದನ ಹೆಸರಿಗೇನು ಕರ್ನಾಟಕದಲ್ಲಿ ಬರುವ? ಒಟ್ಟು 1,37,582 ಜನ ಅವ್ರೆ ಆ ಹೆಸರಲ್ಲಿ. ಗುಂಗುರು ಕೂದ್ಲು ಯಾವ್ದು? ಇದಾ? ಕಾಲ್ ಕೆಳಗ ಕ್ರಾಕ್ ಅದ ಕ್ರಾಕು. ಎಲ್ಲಿ? ನಿಂತಾಗ ನೆಲದಲ್ಲಿತ್ತು. ನೆಲದಲ್ಲಿ ಕ್ರಾಕ್ ಕಾಲಲ್ಲಿದೆ ಅಂತೀಯಲ್ಲೇ? ಬಾವ ಕಿವಿ ಕೆಳಗ್ ಮಚ್ಚೆನದ ನೋಡು. ಅದು ಮಚ್ಚಲ್ಲ, ಮಸಿ ಬೆವ್ತು ಹೋಯ್ತು. ಅಯ್ಯ ನಿನ್ನ ಕಚ್ಚಡ ಕಂತ್ರಿ ಬೆಕ್ಕರ್ ನನ್ನ ಮಗನೇ, ಬೆಳಗ್ಗೆ ನನಗೆ ಹೊಡೆದು ಇವಾಗ ನನ್ನ ಮನೆಗೆ ಬಂದು ಕೂತ್ಕೊಂಡಿದ್ಯಾ ನೀನ? ಒಂದ್ ನಿಮಿಷ. ಏನೇ ಒಂದ್ ನಿಮಿಷ ಡೀಲಿಂಗ್ ತೊನ ಹತ್ರ ಹೊಡಿಕ್ ಹೋಗೆ. ನಂಗೆ ಕರೆಕ್ಟಾಗಿ ಗೊತ್ತು, ಕುಂತು ಗೊತ್ತು. ಮಾಸ್ಟರ್ ಮೆಟ್ಟು
ನಂದೇನು ಜಾಗ ಬಿಡ್ಬೋದು. ಅಲ್ಲ ಕಣ್, ನೀನ್ ಕತ್ತಲಿದ್ದ ಚೈನು ಕೈಲಿದ್ದ ಬಳೆಯಲ್ಲೇ ರೀ ಅವಾಗ್ಲಿಂದ ಒಂದ್ ನಿಮಿಷ ಅಂತ ಕೇಳ್ದೆ, ನೀವೇ ಬಿಡ್ಲಿಲ್ಲ. ಅಂದ್ರೆ ಎಲ್ಲ ನಿಮ್ ಅಣ್ಣಂಗ್ ಬಿಚ್ಕೊಟ್ಬಿಟ್ಟೆ. ನೋಡಿದ್ರ ಸಾಕ ಇನ್ನು ಬೇಕಾ? ಮತ್ತೆ ಚಾಮರಾಜನಗರ ನೋಡ್ಬಿಡ್ತಾ. ಎಲ್ಲಿ ಸರ್ ಇವಾಗ ಎಲ್ಲೋದವನು? ನಾನೇ ನನ್ ಕಣ್ಣಾರೆ ನೋಡಿದೆ ಸರ್. ಇದೇ ಮನೆ ಒಳಿಕೋದ ಸರ್. ಮೋಸ್ಟ್ಲಿ ಇಟ್ಟೊತ್ತಿಗೆ ಕಿಟಕಿಯಿಂದ ಆಚೆಗೆ ಆರ್ಬಿಟ್ಟಿರ್ತಾನೆ. ಕಿಟಕಿಯಿಂದ ಸರ್ ಅದ್ ಕೊಟ್ಟೋಗಿ. ಆಫೀಸ್ ಅರ್ಜೆಂಟ್ ಹಂಗೆ ಬಂದ್ಬಿಟ್ಟೆ. ಲೇ ಹೊಡಿಬೇಡಿ ಸರ್. ಲೇ ಅಲ್ಲ ಕಣೆ, ನೀನ್ ದಿನ ಮನೇಲಿ ಮಾಡಿದಿನ ಟಿಫನ್ ಬಾಕ್ಸ್ಗೆ ಹಾಕೊಟ್ಟಾಗ್ಲೇ ಗೊತ್ತಿತ್ತು ನೀನು ಹೋಟ್ಲಿಂದ ಊಟ ತರ್ಸ್ಕೊಂಡ್ ತಿಂತಾ ಇದೀಯ ಅಂತ. ಹೇಳೆ, ಎಷ್ಟು ದಿನದಿಂದ ನಡೆಸ್ತಾ ಇದೆಯಾ ವ್ಯವಹಾರ ಹೇಳು. ರೀ ಅವನ್ ಯಾರು ಅಂತಾನೆ ಗೊತ್ತಿಲ್ಲ ರೀ. ನನ್ಗೆ ಸುಳ್ಳು ಹೇಳ್ತೀಯ? ಲೇ ಹೇಳೋ, ಯಾರೋ ನೀನು? ಇಲ್ಲೇನೋ ಮಾಡ್ತಿದ್ದೆ? ಬೆಡ್ಶೀಟ್ ಆಗ್ತಾ ಇದೆ ಸರ್. ಬೆಡ್ಶೀಟ್ ಆಗ್ತಾ ಇದೆ ಸರ್. ನನ್ ಸೇಲ್ಸ್ ಮ್ಯಾನು ಸರ್. ಹೌದು ಸರ್, ಹೌದು. ನನಗೆ ಗೊತ್ತಿತ್ತು ಸರ್, ನನಗೆ ಗೊತ್ತಿತ್ತು. ಈ ನನ್ನ ಮಗ ಕೇಳಿದ್ರೆ ಹಿಂಗೆ ಹೇಳ್ತಾನೆ ಅಂತ ನನಗೆ ಗೊತ್ತಿತ್ತು ಸರ್. ಎಷ್ಟು ಸಿನಿಮಾದಲ್ಲಿ ನೋಡಿಲ್ವಾ ಸರ್? ಯಾವನಾರು ಬಂದು ಈ ತರ ತಗಲಾಕೊಂಡ್ರೆ ನಾವು ಟಿವಿ ರಿಪೇರಿ ಮಾಡೋರು ಸೇಲ್ಸ್ ಮ್ಯಾನ್ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಳ್ಳಲ್ವಾ? ಬಿಡ್ಬೇಡಿ ಸರ್, ಹಾಕಿ ನನ್ ಮಗಂಗೆ. ಇಲ್ಲೇನ್ ಕತೆ ಪೂಣಿಸ್ತಾ ಇದ್ಯಾ? ಹೇಳೋ, ಎಷ್ಟು ವರ್ಷದಿಂದ ನಡೆಸ್ತಾ ಇದೆ ವ್ಯವಹಾರ? ಒಂದ್ 15 ವರ್ಷದಿಂದ ಇದೇ ಕೆಲಸ ಮಾಡ್ತಾ ಇದ್ದೀನಿ ಸರ್. 15 ವರ್ಷದಿಂದ ಇದೇ ಕೆಲಸ? ಲೇ, ನಮ್ಮಂತ ಎಷ್ಟು ಸುಂದರವಾದ ಫ್ಯಾಮಿಲಿ ಹಾಳು ಮಾಡಿದ್ಯೋ ನೀನು. ಒಂದ್ 5,000 ಮನೆಗೆ ಹೋಗಿದ್ ಬಂದೆ ಸರ್. 5,000 ಅಂತ ನನಗೆ ಲೆಕ್ಕ ಹೇಳ್ತೀಯ ನೀನು? ಹೊಡಿಬೇಡಿ ಸರ್, ಸತ್ತೋಗ್ಬಿಡ್ತೀನಿ ಸರ್. ಏನಂದ್ರೆ ಅವನ್ನ ಸಾಯಿಸ್ಬಿಡ್ತಾರೆ ಅಂದ್ರೆ ಕಿಕ್ಕಿರಲ್ಲ ಅಂದ್ರೆ ಏನಾದ್ರು ಮಾಡಿ ಅಂದ್ರೆ ಮಾಡ್ತೀನಿ. ಬಿಡಿ ನೋಡಿ ಸರ್, ನಾವು ಮಾಡಿದ್ದು ತಮಾಷೆಗಾಗಿ. ಇದು ನಮಗೆ ಕಿಕ್ ಬೇಕು, ಕಿಕ್. ಅಂದ್ರೆ ಇದು ಕಾಮಿಡಿ? ಹೌದು ಸರ್, ಹೌದು. ಅಲ್ಲೋಡಿ, ಸೆಂಟರ್ ಕ್ಯಾಮ್ರಾ, ಲೆಫ್ಟ್ ಸೈಡ್ ಕ್ಯಾಮ್ರಾ, ರೈಟ್ ಸೈಡ್ ಕ್ಯಾಮ್ರಾ. ಅಯ್ಯ ನೀನ್ ಕಿಕ್ಗೆ ಮೆಟ್ಟು ತುರ್ಕುರೆ ನಿಮಗ್ ಬೈಬಿಟ್ಟ. ಕಂಡ್ರೆ ತೊಟ್ಟು ಬಿಡ್ತಾರೆ. ಏನೇ ಹೇಳಿ ಸರ್, ನಿಮ್ ಮೆಂಟಿಗಿಂತ ನೀವೇ ಸಖತ್ತಾಗಿ ಆಕ್ಟ್ ಮಾಡಿದ್ರಿ. ಚೆನ್ನಾಗಿ ಮಾಡದ್ನ? ಸೂಪರ್ ಸರ್. ಚೆನ್ನಾಗಿತ್ತ? ಸಖತ್ತಾಗಿತ್ತು. ವೀಕ್ಷಕರೇ, ನನ್ನ ಪರ್ಫಾರ್ಮೆನ್ಸ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ RAKE ಅಂತ ಟೈಪ್ ಮಾಡಿ 503010ಗೆ SMS ಮಾಡಿ. ಚೆನ್ನಾಗಿತ್ತಂತೆ. ಅಯ್ಯ, ನಿಮ್ಮ ಪರ್ಫಾರ್ಮೆನ್ಸ್ಗೆ ಬೆಂಕಿ ಹಾಕ. ಒಳಗಡೆ ಬನ್ರಿ, ಇದೆ ನಿಮ್ಗೆ ಹಬ್ಬ. ಬೆಳಗ್ಗೆಯಿಂದ ಸಂಜೆ ತನಕ ಗಂಡ ಹೆಂಡತಿ ಜಗಳ ಆಡಾಗೆ ಮಾಡ್ತಿದ್ಯಲ್ಲೋ ಸರ್. ಇದನ್ನೇ ಸರ್ ಕಿಕ್ಕು ಅನ್ನೋದು. ಹಲೋ, ನಾನ್ ಕಣಯ್ಯ ಬಾಸು. ಯಾವನ ಬಾಸು ನೀನು? ನನ್ಗಿರೋದು ಒಬ್ರೇ ಬಾಸು, ಅದು ಡಿಬೋ. ಲೇ, ಇಲ್ಲಿ ಅರ್ಧ ಕೆಲಸ ಮಾಡಿ ಬಂದಿದ್ಯಲ್ಲೋ, ಇನ್ ಮಿಕ್ಕಿದ ಕೆಲಸ ಯಾರು ಮಾಡೋದು? ಯಾವ್ದು ಅರ್ಧ ಕೆಲಸ? ನಮ್ಮ ಮನೇಲೆ 100 ನಾಯಿಗಳು ಕೆಲಸ ಮಾಡ್ಕೊಂಡ್ ಬಿದ್ದಾವೆ. ನಿನ್ಗೂ ಬೇಕಾದ್ರೆ ಕೊಡ್ತೀನಿ, ಬರ. ಲೇ, ನಿನ್ಗೆ ಕೆಲಸ ಕೊಟ್ಟಿದ್ದಲ್ದೆ ನಿನ್ ಕೈಲಿ ಬೈಸ್ಕೋಬೇಕೇನೋ? ನಮ್ಮ ಹುಡುಗರು ಕಲ್ಸಿ ನಿನ್ಗೆ ಕೈ ಕಾಲು ಎತ್ತಿಸಿ ತಿನ್ಕಣಲೇ. ಯಾರ್ ಕೈ ಕಾಲು ಎತ್ತಿಸ್ತೀಯೋ ಮಗನೇ? ಕಳಿಸು, ಅವ್ರ ಎಲ್ಲಾರ ಕೈ ಕಾಲನ್ನು ಕತ್ತರಿಸಿ ಮೂಟೆ ಕಟ್ಟಿ ಪಾರ್ಸಲ್ ಮಾಡ್ತೀನಿ. ಏನ ಅನ್ಕೊಂಡಿದ್ಯಾ ನಮ್ಮನೇಲಿ? ಕೆಲಸ 2 ಸಿಂಹಗಳು ಸಿಂಗಲ್ ಆಗಿ ಏನ್ ಮಾಡ್ದವ? ಸರ್, ಈ ಬಾಸ್ಗಳು ಏನ್ ಅನ್ಕೊಂಡಿದ್ದಾರೆ? ಪಕ್ಕದ ಮನೆಯವನು ಅಂತ ನಾನಿದ್ದೀನಿ ಸರ್. ನಿಮ್ಗೆ ತಗೊಳ್ಳಿ ಸರ್. ನಾಳೆಯಿಂದ ಆಫೀಸ್ಗೆ ಹೋಗ್ಬೇಡಿ. ಯಾಕೆ? ಕಾಲ್ ಮಾಡಿದ್ ನಿಮ್ ಬಾಸ್. ನಮ್ ಬಾಸ? ನಮ್ ಬಾಸು ಅಂದ್ರೆ ಇದು ಅನ್ಫೋನು. ಬೆಳಿಗ್ಗೆ ಬೇಗ ಹೋಗಿ ಕೈ ಮುಗ್ದು ಕಾಲಿಗೆ ಬಿದ್ರೆ ಕ್ಷಮಿಸ್ಬಿಡ್ತಾರೆ. ಅಷ್ಟೊಂದೆಲ್ಲ ರಿಸ್ಕ್ ತಗೊಳಕ್ ಹೋಗ್ಬೇಡಿ ಸರ್. 1-2 ನಿಮಿಷ ಇಲ್ಲೇ ಇರಿ, ಅವರೇ ಹುಡುಗರು ಕಳ್ಸ್ಬಿಟ್ಟು ಕೈ ಕಾಲು ಎತ್ತಿಸ್ಬಿಡ್ತಾರೆ. ಇವಾಗ ಮುಖ ಹೆಂಗಪ್ಪ ತೋರಿಸ್ಲಿ? ದಂಕಳಕ ಪರಂದಾಮ ಅವರೇ, ನಿಮ್ಮ ಮುಖ ಕಾಣಿಸಿದ್ರಳು ಉಪಯೋಗಿಸಿ ಮಂಕಿ ಕ್ಯಾಪ್. ಸರ್, ನಾನು ಒಳಗಿರ್ತೀನಿ. ದಯವಿಟ್ಟು ಯಾರಾದ್ರೂ ಬಂದು ಕೇಳಿದ್ರೆ ನಾನು ಇಲ್ಲಿದ್ದೀನಿ ಅಂತ ಮಾತ್ರ ಹೇಳ್ಬೇಡಿ ಸರ್. ಪ್ರಾಮಿಸ್, ನಾನಂತ ಹೇಳಲ್ಲ. ನಾನಂತೂ ನಿಮ್ಮೆಲ್ಲರೂ ಹೇಳಲ್ಲ ಸರ್. ಥ್ಯಾಂಕ್ಸ್. ಲೇ, ಆದ್ರೂ ಲೈಫಲ್ಲಿ ಇನ್ನೂ ಏನೋ ಕಿಕ್ಬೇಕು ಅನ್ನಿಸ್ತಾ ಇದೆ ಕಣೆ.
ಸರ್ ಯಾರನ್ನ ಹುಡುಕ್ತಾ ಇದ್ದೀರಾ? ಒಬ್ಬ ಕಳ್ಳ ತಪ್ಪಿಸ್ಕೊಂಡು ಓಡಿತಾನೆ. ಇಲ್ಲಿ ಏನಾದ್ರು ಬಂದ ಸರ್ ಆ ಗುಂಪಲ್ಲೆಲ್ಲ ಕೂತಿರ್ಬೇಕು ನೋಡ್ತಾರೆ ಸರ್. ಇವಳೆ ಕಿಕ್ಕು ಕಡೆ ಕಿಕ್ಕು ತೋರಿಸ್ತೀನಿ ನೋಡು. ಸರ್ 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 ಒಂದ್ ನಿಮಿಷ ಬನ್ನಿ ಸರ್. ನಾನೇ ಕಳ್ಳು ನೋಡಿದೆ ಸರ್, ಮಂಕಿ ಟೋಪಿ ಹಾಕೊಂಡು ಇದೇ ಮನೆ ಒಳಿಕ್ ಹೋದ. ಸರ್ ಯಾಕೆ ಸರ್ ಹೊಡಿತಾ ಇದ್ದೀರಾ? ನಾನೇನು ತಪ್ಪು ಮಾಡಿಲ್ಲ ಸರ್. ನಾನ್ ಯಾರು ಗೊತ್ತಾ? ನಿತಿನ್, ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಕಳ್ತನ ಮಾಡ್ಬಿಟ್ಟು ಸ್ವಂತ ಮನೆ ತರ ಹೋಗಿ ಮಲ್ಕೊಂಡಿದ್ಯಾ? ಎಷ್ಟೋ ಕೊಬ್ಬು ನಿನ್ಗೆ. ಬಂಗಾರ ಎಲ್ಲಿಟ್ಟಿದ್ಯಾ? ಸರ್ ಯಾವ ಬಂಗಾರ ಸರ್? ನಾನೇನು ಕದ್ದಿಲ್ಲ, ನಾನು ಕಳ್ಳ ಅಲ್ಲ. ಕಳ್ಳಾದವನು ಯಾವತ್ತು ನಾನು ಕಳ್ಳ ಅಂತ ಬೋರ್ಡ್ ಹಾಕೊಂಡು ತಿರ್ಗಲ್ಲ. ಎಲ್ಲಿಟ್ಟಿದ್ಯಾ ಹೇಳೋ ಬಂಗಾರ? ಸರ್ ಹಲೋ ಹಲೋ, ಜ್ಯುವೆಲ್ಲರಿ ಶಾಪ್ ಅಲ್ಲಿ ಕಳ್ತನ ಮಾಡೋನು ತಗ್ಲಾಕೊಂಡಿದ್ದಾನೆ. ಓವರ್ ಓವರ್. ಎಸ್ ಸರ್, ಓಕೆ ಸರ್. ಮತ್ತೆ ಇವನು ಯಾರು? ನಾನು ಹೇಳ್ತೀನಿ ಸರ್. ನೋಡಿ ಸರ್, ಇವರು ನಮ್ಮ ಪಕ್ಕದ ಮನೆ ಪರಂದಾಮಯ್ಯ ಅಂತ. ನಾನೇ ಸುಮ್ಮನೆ ಸುಳ್ಳು ಹೇಳ್ದೆ ಸರ್. ಡ್ಯೂಟಿಯಲ್ಲಿರೋ ಪೊಲೀಸ್ನ ಕರೆಸಿ ಟೈಮ್ ವೇಸ್ಟ್ ಮಾಡಿದ್ದು ಅಲ್ದೆ ತಕ್ಕ 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 ಅಂತ ಕುಣಿಸ್ತಿದ್ದೀರಾ? ನಿಮ್ಮನ್ನ ಪೊಲೀಸ್ ಸ್ಟೇಷನ್ಗೆ ಹಾಕಿ ರುಬ್ಬಿ ತುಪ್ಪ ತೆಗಿತೀನಿ. ಬರ್ರೋ. ಒಂದೇ ಒಂದ್ ನಿಮಿಷ ಸರ್. ಅಲ್ಲಿ ಗಂಡನ್ನ ಪೊಲೀಸ್ ಹೇಳ್ಕೊಂಡು ಹೋಯ್ತಿದ್ರೆ ಕಿಕ್ಕಿದೆ ಅಂತ ಡ್ಯಾನ್ಸ್ ಆಡ್ತಿದ್ಯಾ ಸರ್? ಈ ಕಿಕ್ಕಲ್ಲಿ ನಾನು ಒಬ್ನೇ ಅಲ್ಲ ಸರ್, ಇವ್ರದ್ದು ಅರ್ಧ ಪಾಲಿದೆ. ಸರ್ ಇವ್ರನ್ನ ಸ್ಟೇಷನ್ ಕರ್ಕೊಂಡು ಹೋಗೋ ಬದಲು ಇಲ್ಲೇ ಎನ್ಕೌಂಟರ್ ಮಾಡ್ಬಿಟ್ರೆ ಹೆವಿ ಕಿಕ್ಕ.